23 ವಾರ್ಡ್ಗಳಲ್ಲಿ 12 ಕೋಟಿ ರು ವೆಚ್ಚದ ರಸ್ತೆ ಚರಂಡಿ ಕಾಮಗಾರಿ ಗುದ್ದಲಿ ಪೂಜೆ. ನಗರದ ರಸ್ತೆಗಳು ಹದಗೆಟ್ಟು ಹಲವು ವರ್ಷಗಳೇ ಕಳೆದಿದ್ದು, ನಮ್ಮ ಅವಧಿಯಲ್ಲಿ ಅವುಗಳಿಗೆ ಕಾಯಕಲ್ಪ ನೀಡುತ್ತಾ ಇರುವುದು ಸಂತಸವನ್ನ ತರ್ತಾ ಇದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು. ಪುರಸಭೆ ವ್ಯಾಪ್ತಿಯ ರಸ್ತೆ, ಚರಂಡಿ ಹಾಗೂ ಸ್ಲ್ಯಾಬ್ಗಳ ನಿರ್ಮಾಣ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ಅವರು ಮಾತನಾಡಿದರು. ಪುರಸಭೆಯ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿ ಸುಮಾರು 12 ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 15ನೇ ಹಣಕಾಸು ಯೋಜನೆಯಡಿ 3.11 ಕೋಟಿ ರು, ಎಸ್ಎಫ್ಸಿ ಅನುದಾನದಡಿ 4.9 ಕೋಟಿ ರು, ಪುರಸಭೆ ನಿಧಿಯಿಂದ 60 ಲಕ್ಷ ರು ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರ ಮೂಲಕ ತರಿಸಲಾದ ಅನುದಾನ ಸೇರಿದಂತೆ ಒಟ್ಟು 12 ಕೋಟಿ ರು ವೆಚ್ಚದಲ್ಲಿ ಈ ಅಭಿವೃದ್ಧಿ ಕಾರ್ಯಗಳು ನಡೆಯಲಿವೆ ಎಂದು ವಿವರಿಸಿದರು. 2022ರವರೆಗೆ ನಗರದಲ್ಲಿನ ಬಹುತೇಕ ರಸ್ತೆಗಳು ಹದಗೆಟ್ಟ ಸ್ಥಿತಿಯಲ್ಲಿದ್ದವು. 224 ಕ್ಷೇತ್ರಗಳ ಪೈಕಿ ಬೇಲೂರು ಹಿಂದುಳಿದ ಕ್ಷೇತ್ರವಾಗಿದ್ದು, ಅದನ್ನು ಅಭಿವೃದ್ಧಿಪಡಿಸಲು ಸಂಬಂಧಪಟ್ಟ ಸಚಿವರನ್ನ ಭೇಟಿ ಮಾಡಿ ಬೇಲೂರನ್ನ ಮಾದರಿ ನಗರವನ್ನಾಗಿ ರೂಪಿಸುವ ಸಂಕಲ್ಪ ಮಾಡಿದ್ದೇನೆ ಎಂದು ಹೇಳಿದರು. ಕಾಮಗಾರಿಗಳಲ್ಲಿ ಗುಣಮಟ್ಟಕ್ಕೆ ಮೊದಲ ಆದ್ಯತೆ ನೀಡಬೇಕು. ಯಾವುದೇ ರೀತಿಯ ರಾಜಿಗೆ ಅವಕಾಶವಿಲ್ಲ. ಬೇಲೂರಿನ ಸಮಗ್ರ ಅಭಿವೃದ್ಧಿಯೇ ನಮ್ಮ ಮೊದಲ ಗುರಿಯಾಗಿದೆ ಎಂದು ಸ್ಪಷ್ಟಪಡಿಸಿದರು. ನಮ್ಮ ಮೊದಲನೇ ಕರ್ತವ್ಯ ಆಗಿರಬೇಕು ಅಂತಕ್ಕಂಥ ಅಧಿಕಾರಿಗಳು ಸಹ ಸೂಚನೆಯನ್ನು ಕೊಟ್ಟು ಏನಿವತ್ತು ಇಷ್ಟು ತುರ್ತಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮೆಲ್ಲರೂ ಸಹೋದರಿಯರು ಹೇಳಿದರು. ಏನಂತ, ಇಲ್ಲ ನೀವು ಪುರಸಭೆ ಹತ್ರನೇ ಮಾಡಬೇಕು ಅಂತ ಪೂಜೆನ ಹೇಳಿದರು. ಆದರೆ ಪುರಸಭೆ ಹತ್ರ ಮಾಡಿದರೆ ಅದಿಲ್ಲ, ಈ ರಸ್ತೆನೂ ಸಹ ಈ ಒಂದು ಯೋಜನೆಯಲ್ಲಿ ಸೇರಿರ್ತಕ್ಕಂಥದ್ದು. ಹಾಗಾಗಿ ಒಂದು ರಸ್ತೆನಲ್ಲಿ ಪೂಜೆ ಮಾಡಿದರೆ ಅದಕ್ಕೊಂದು ಗೌರವ ಇರುತ್ತೆ ಅಂತಕ್ಕಂಥದಕ್ಕೋಸ್ಕರ ಇಲ್ಲಿಂದ ಪ್ರಾರಂಭವನ್ನು ಇವತ್ತು ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ಏನು ಅಂದರೆ, ಈ ಅನುದಾನವನ್ನು ತುರ್ತಾಗಿ ನಾವು ವೆಚ್ಚವನ್ನು ಮಾಡಬೇಕು. ಮುಂದಿನ ಅನುದಾನಕ್ಕೆ ಹೋಗಬೇಕು ಅಂತಂದರೆ ಇದನ್ನು ಮಾಡಬೇಕು. ಅದರ ಜೊತೆಯಲ್ಲಿ ತುಂಬ ವೆದರ್ ಇದಿರೋದ್ರಿಂದ ಡಾಂಬರೀಕರಣ ಮಾಡಲಿಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಸೂಕ್ತ ಒಂದು ವಾತಾವರಣ, ಆ ವಾತಾವರಣಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಏನು 23 ವಾರ್ಡ್ ಇರ್ತಕ್ಕಂಥ ಸಾರ್ವಜನಿಕರಿಗೆ ಇನ್ನು ಉಳಿದಂಥದ್ದನ್ನು ಖಂಡಿತವಾಗಲೂ ಏನು ಪ್ರಾರಂಭದಲ್ಲಿ ನಾನು ಭರವಸೆಯನ್ನು ಕೊಟ್ಟಿದ್ದು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಶೈಲೇಶ್, ತೀರ್ಥಕುಮಾರಿ, ವೆಂಕಟೇಶ್, ರತ್ನ, ಸತ್ಯನಾರಾಯಣ, ಹಾಗೆಯೇ ಜಮೀಲಾ, ತೋಫಿಕ್, ಮೀನಾಕ್ಷಿ, ವೆಂಕಟೇಶ್, ಬಿಜೆಪಿ ನಗರಾಧ್ಯಕ್ಷ ವಿನಯ್, ಪುರಸಭೆ ಇಂಜಿನಿಯರ್ ಮೋಹನ್, ಪುರಸಭೆ ಅಧಿಕಾರಿಗಳು, ನೌಕರರು ಹಾಗೂ ಇತರರು ಉಪಸ್ಥಿತರಿದ್ದರು.